ಲೋಕಸಭಾ ಅಖಾಡಕ್ಕೆ ಕೇಂದ್ರ ಗೃಹ ಮಂತ್ರಿ ಅಮಿತ್ ಶಾ ಎಂಟ್ರಿ ಆಗಿದೆ. ಇವತ್ತಿಡೀ ದಿನ ಬಿಜೆಪಿ ಚಾಣಕ್ಯನ ಚುನಾವಣಾ ತಂತ್ರಗಾರಿಕೆ ಇರುತ್ತೆ. ಬಿಜೆಪಿ ಜೆಡಿಎಸ್ ನಾಯಕರ ಕೋರ್ ಕಮಿಟಿ ಮೀಟಿಂಗ್, ಬೆಂಗಳೂರಿನ ತಾಜ್ ವೆಸ್ಟ್ ಎಂಡ್ನಲ್ಲಿ ಹೈ ವೋಲ್ಟೇಜ್ ಮೀಟಿಂಗ್. ಬಿಜೆಪಿ ಜೆಡಿಎಸ್ ನಾಯಕರ ಜೊತೆ ಅಮಿತ್ ಶಾ ಸಭೆ ಮಾಡ್ತಾ ಇದ್ದಾರೆ. ರಾಜ್ಯದ ಕ್ಷೇತ್ರಗಳ ಗ್ರೌಂಡ್ ರಿಪೋರ್ಟ್ ಬಗ್ಗೆ ಸಮಾಲೋಚನೆಯನ್ನ ನಡೆಸ್ತಾ ಇದ್ದಾರೆ ಅಮಿತ್ ಶಾ ನೇತೃತ್ವದಲ್ಲಿ ಮೊದಲ ಬಾರಿಗೆ ಮೈತ್ರಿ ನಾಯಕರ ಸಭೆ ನಡೀತಾ ಇದೆ. ಕಳೆದ ವಾರ ಅಷ್ಟೇ ರಾಜ್ಯ ನಾಯಕರುಗಳ ಸಮನ್ವಯ ಸಮಿತಿ ಸಭೆ ನಡೀತು. ಈಗ ಮೊದಲ ಬಾರಿಗೆ ಅಮಿತ್ ಶಾ ನೇತೃತ್ವದಲ್ಲಿ ಮೈತ್ರಿ ನಾಯಕರ ಸಭೆ. ಎಚ್ಡಿಕೆ, ವಿಜಯೇಂದ್ರ, ಯಡಿಯೂರಪ್ಪ ಸೇರಿದ ಹಾಗೆ ಹಲವು ನಾಯಕರು ಭಾಗಿಯಾಗಿದ್ದಾರೆ. ದೋಸ್ತಿ ನಾಯಕರಿಗೆ ಬಿಜೆಪಿ ಚಾಣಕ್ಯ ಅಮಿತ್ ಶಾ ಎಲೆಕ್ಷನ್ ಪಾಠ ಮಾಡ್ತಿದ್ದಾರೆ. ಕರುನಾಡಿನ ಲೋಕಸಭಾ ಅಖಾಡಕ್ಕೆ ಬಿಜೆಪಿ ಚಾಣಕ್ಯನ ಎಂಟ್ರಿ ಆಗಿದೆ. ಇವತ್ತು ಇಡೀ ದಿನ ಸಭೆ, ಸಮಾರಂಭ, ಸಮಾವೇಶ, ರ್ಯಾಲಿಗಳಲ್ಲಿ ಬ್ಯುಸಿ ಆಗಿದ್ದಾರೆ ಅಮಿತ್ ಶಾ. ಎಲ್ಲ ಕ್ಷೇತ್ರಗಳ ಗ್ರೌಂಡ್ ರಿಪೋರ್ಟ್ ಅನ್ನ ರಾಜ್ಯದ ನಾಯಕರಿಂದ ಪಡಿತಾ ಇದ್ದಾರೆ ಅಮಿತ್ ಶಾ. ತಾಜ್ ವೆಸ್ಟ್ ಎಂಡ್ ಹೋಟೆಲ್ನಲ್ಲಿ ಹೈ ವೋಲ್ಟೇಜ್ ಮೀಟಿಂಗ್ ನಡೀತಾ ಇದೆ. ಬಿಜೆಪಿ ಹಾಗೂ ಜೆಡಿಎಸ್ ನಾಯಕರ ಜೊತೆ ಅಮಿತ್ ಶಾ ಮೀಟಿಂಗ್ ಮಾಡ್ತಾ ಇದ್ದಾರೆ. ರಾಜ್ಯದ ಕ್ಷೇತ್ರಗಳ ಗ್ರೌಂಡ್ ರಿಪೋರ್ಟ್ ಬಗ್ಗೆ ಸಮಾಲೋಚನೆ ನಡೆಸ್ತಾ ಇದ್ದಾರೆ. ಜೊತೆಗೆ ಟಿಕೆಟ್ ವಂಚಿತ ಕ್ಷೇತ್ರಗಳು ಹಾಗೂ ಬಂಡಾಯ ಶಮನದ ಬಗ್ಗೆಯೂ ಕೂಡ ಚರ್ಚೆಗಳಾಗ್ತಾ ಇದೆ. ಈ ಬಗ್ಗೆ ಮತ್ತಷ್ಟು ಮಾಹಿತಿಯನ್ನ ಕೊಡ್ತಾರೆ ನಮ್ಮ ಪ್ರತಿನಿಧಿ ರವಿ ಶಿವರಾಮ್. ಇದೀಗ ನಮ್ಮ ಜೊತೆ ಸಂಪರ್ಕದಲ್ಲಿದ್ದಾರೆ. ರವಿ, ಬೆಳಿಗ್ಗೆಯಿಂದಲೂ ಕೂಡ ಅಮಿತ್ ಶಾ ಮೀಟಿಂಗ್ ಮೇಲೆ ಮೀಟಿಂಗ್ ಮಾಡ್ತಾನೆ ಇದ್ದಾರೆ. ಸದ್ಯಕ್ಕೆ ಏನ್ ಮಾಹಿತಿಗಳು ಸಿಗ್ತಾ ಇದೆ? ಉಭಯ ನಾಯಕರುಗಳು ಅಂತಂದ್ರೆ ಬಿಜೆಪಿ ಜೆಡಿಎಸ್ನ ನಾಯಕರುಗಳ ಜೊತೆಯೂ ಕೂಡ ಅಮಿತ್ ಶಾ ಮೀಟಿಂಗ್ ಮಾಡ್ತಾ ಇದ್ದಾರೆ. ಏನಾದರೂ ಅಪ್ಡೇಟ್ ಸಿಗ್ತಾ? ವೇಳೆ ಈಗಷ್ಟೇ ಮೀಟಿಂಗ್ ಆರಂಭ ಆಗಿದೆ. ಕುಮಾರಸ್ವಾಮಿ ಅವರು ತಾಜ್ ವೆಸ್ಟ್ ಎಂಡ್ ಹೋಟೆಲ್ಗೆ ಬಂದು ಇನ್ನೇನು 10-15 ನಿಮಿಷ ಆಗಿದೆ. ಕೋರ್ ಕಮಿಟಿ ಸಭೆ ಆರಂಭ ಆಗಿದೆ. ಕೋರ್ ಕಮಿಟಿ ಸಭೆಯ ಆರಂಭದ ಮುನ್ನ ಸದಾನಂದ ಗೌಡರ ಜೊತೆ ಕೂಡ ಅಮಿತ್ ಶಾ ಅವರು ಮಾತುಕತೆಯನ್ನು ಮಾಡಿದರು. ಯಾಕೆಂದರೆ ಸದಾನಂದ ಗೌಡರು ಕೇಂದ್ರದಲ್ಲಿ ಸಚಿವರಾಗಿ ಕೆಲಸವನ್ನು ಮಾಡಿದವರು, ಹಿರಿಯರಿದ್ದರು. ಅವರಿಗೆ ಟಿಕೆಟನ್ನು ಈ ಬಾರಿ ನಿರಾಕರಿಸಲಾಗಿದೆ. ಹೀಗಾಗಿ ಅವರು ಅಸಮಾಧಾನಗೊಂಡಿದ್ದರು. ಈ ಒಂದು ಹಿನ್ನೆಲೆಯಲ್ಲಿ ಅವ್ರ ಜೊತೆ ಅಮಿತ್ ಶಾ ಅವರು ಸಭೆಯನ್ನು ಕೂಡ ಮಾಡಿ 1-to-1 ಮಾತುಕತೆಯನ್ನು ಮಾಡಿದ್ದಾರೆ. ಅದಕ್ಕೂ ಪೂರ್ವದಲ್ಲಿ ಈಶ್ವರಪ್ಪನವ್ರ ಜೊತೆಯೂ ಕೂಡ ಚರ್ಚೆಯನ್ನು ಮಾಡಿದ್ದಾರೆ ಅನ್ನುವಂಥದ್ದು ಮಾಹಿತಿ. ಯಾಕೆಂದರೆ ಈಶ್ವರಪ್ಪನವರು ಬಂಡಾಯವನ್ನು ಸಾರಿದ್ರು. ಶಿವಮೊಗ್ಗದಲ್ಲಿ ಪಕ್ಷೇತರವಾಗಿ ಸ್ಪರ್ಧೆಯನ್ನು ಮಾಡೋದಕ್ಕೆ ಯಡಿಯೂರಪ್ಪನವರ ಮೇಲೆ ಕೋಪಗೊಂಡು ನಿರ್ಣಯವನ್ನು ಕೈಗೊಂಡಿದ್ದರು. ಆದರೆ ಅವರಿಗೆ ಬೆಂಗಳೂರಿಗೆ ಬರುವಂತೆ ಮತ್ತು ದೆಹಲಿಗೆ ಬಂದು ಭೇಟಿಯನ್ನು ಮಾಡುವಂಥ ಸೂಚನೆಯನ್ನು ಕೂಡ ಕೊಟ್ಟಿದ್ದಾರೆ ಎನ್ನುವಂಥ ವರ್ತಮಾನ ಬರ್ತಾ ಇದೆ. ಇದೆರಡು ಪ್ರಮುಖ ಬೆಳವಣಿಗೆ. ಆದರೆ ಈಗಷ್ಟೇ ಕೋರ್ ಕಮಿಟಿ ಸಭೆ ಆರಂಭ ಆಗಿದೆ. ಬಿಜೆಪಿಯ ಎಲ್ಲ ಕೋರ್ ಕಮಿಟಿಯ ಸದಸ್ಯರು, ಯಡಿಯೂರಪ್ಪನವರ ಆದಿಯಾಗಿ ಬಿಜೆಪಿಯ ಚುನಾವಣಾ ಉಸ್ತುವಾರಿ ಅಗರ್ವಾಲ್ ಇರಬಹುದು, ಹಾಗೆಯೇ ಜೆಡಿಎಸ್ನಲ್ಲಿ ಕುಮಾರಸ್ವಾಮಿ ಇರಬಹುದು, ಜಿ ಟಿ ದೇವೇಗೌಡರು ಇರಬಹುದು, ಎಲ್ಲ ಪ್ರಮುಖರು ಸಭೆಯನ್ನು ಆರಂಭ ಮಾಡಿದ್ದಾರೆ. ಬಿಜೆಪಿಗೆ ಈಗಿರುವಂಥ ಪ್ರಮುಖವಾದ ಒಂದು ಟಾಸ್ಕ್ ಏನಂತ ಹೇಳಿದರೆ, ಜಿಲ್ಲಾ ಮಟ್ಟದಲ್ಲಿ, ತಾಲೂಕಾ ಮಟ್ಟದಲ್ಲಿ ಕಾರ್ಯಕರ್ತರನ್ನು ಒಟ್ಟಿಗೆ ತರುವಂಥ ಒಂದು ಪ್ರಯತ್ನ ಆಗಬೇಕಾಗಿದೆ. ವಿಧಾನಸಭಾ ಚುನಾವಣೆ ಮುಕ್ತಾಯವಾಗಿ 7-8 ತಿಂಗಳಿಗಷ್ಟೇ ಆಗಿದೆ. ಅನೇಕ ಕ್ಷೇತ್ರಗಳಲ್ಲಿ, ಅದು ಹಳೆ ಮೈಸೂರು ಭಾಗದಲ್ಲಂತೂ ಬಿಜೆಪಿ ಮತ್ತು ಜೆಡಿಎಸ್ ನೇರ ಫೈಟನ್ನು ಮಾಡಿತ್ತು. ಹಳೆ ಮೈಸೂರು ಜಿಲ್ಲೆಗಳಾದಂಥ ಕೋಲಾರ ಇರಬಹುದು, ಮಂಡ್ಯ ಇರಬಹುದು, ಹಾಸನ ಇರಬಹುದು, ರಾಮನಗರ ಇರಬಹುದು, ಎಲ್ಲ ವಿಧಾನಸಭಾ ಕ್ಷೇತ್ರಗಳಲ್ಲಿ ಬಿಜೆಪಿ ತನ್ನ ಮತಗಳಿಕೆಯನ್ನು ಹೆಚ್ಚಿಗೆ ಮಾಡಿಕೊಳ್ಳುವುದರ ಜೊತೆಗೆ ಜೆಡಿಎಸ್ನ ನೇರವಾಗಿ ಸೋಲಿಗೆ ಕಾರಣವಾಗಿದ್ವು. ಒಂದು ಉದಾಹರಣೆ ಹೇಳೋದಾದರೆ, ಮಂಡ್ಯದಲ್ಲಿ ಕಳೆದ ಬಾರಿ 7ಕ್ಕೆ 7 ಸ್ಥಾನವನ್ನು ಗೆದ್ದಿದ್ದಂಥ ಜೆಡಿಎಸ್ ಈ ಬಾರಿ ಒಂದೇ ಒಂದು ಸ್ಥಾನವನ್ನು ಗೆದ್ದಿದೆ. ಅದರಲ್ಲಿ ಬಿಜೆಪಿ ಬಹಳ ದೊಡ್ಡ ಪಾತ್ರವನ್ನು ವಹಿಸಿದೆ. ಯಾಕೆಂದರೆ ಅದು ಶ್ರೀರಂಗಪಟ್ಟಣ ಇರಬಹುದು, ಮಂಡ್ಯ ಇರಬಹುದು, ಮಂಡ್ಯ ಸಿಟಿ ಇರಬಹುದು, ಈ ಎಲ್ಲ ಕಡೆಗಳಲ್ಲಿ ಬಿಜೆಪಿ ತನ್ನ ಸರಾಸರಿ ಮತವನ್ನು 25,000 to 30,000 ಗಳಿಕೆ ಮಾಡಿದೆ ಮತ್ತು ತನ್ನ ವೋಟ್ ಶೇರಿಂಗನ್ನು ಕೂಡ ಗಟ್ಟಿ ಮಾಡಿಕೊಂಡಿದೆ. ಈ ಸಂದರ್ಭದಲ್ಲಿ ಸಹಜವಾಗಿ ಕಾರ್ಯಕರ್ತರು ವಿಧಾನಸಭಾ ಚುನಾವಣೆಯಲ್ಲಿ ತನ್ನ ಪಾರ್ಟಿಗೆ ಗಟ್ಟಿಯಾಗಿ ಕೆಲಸವನ್ನು ಮಾಡಿರ್ತಾರೆ. ಲೋಕಸಭಾ ಚುನಾವಣೆ ಅಂತ ಬಂದಾಗ ಮತ್ತೆ ಈಗ ಮೈತ್ರಿ ಆಗಿದೆ. ಮೈತ್ರಿ ಆಗುವಂಥ ಸಂದರ್ಭದಲ್ಲಿ ನಾಯಕರುಗಳ ಮಟ್ಟದಲ್ಲಿ ಆಗಬಹುದು, ಆದರೆ ಕಾರ್ಯಕರ್ತರು ಅದೆಲ್ಲವನ್ನು ಮರೆತು ಒಂದಾಗ್ತಾರೆ ಎನ್ನುವಂಥದ್ದು ಪ್ರಶ್ನೆ. ಈ ಕಾರಣಕ್ಕೋಸ್ಕರ ಅವರನ್ನು ವಿಶ್ವಾಸಕ್ಕೆ ಪಡೆಯುವ ಮತ್ತು ಜೆಡಿಎಸ್ ಬಿಜೆಪಿಯ ಮೈತ್ರಿಯ ಅನಿವಾರ್ಯತೆ ಯಾಕಿತ್ತು ಎನ್ನುವುದನ್ನು ನಾಯಕರುಗಳಿಗೆ ಮನದಟ್ಟು ಮಾಡುವ ಒಂದು ಪ್ರಯತ್ನವನ್ನು ಅಮಿತ್ ಶಾ ಮಾಡ್ತಾರೆ. ಹಾಗಾಗಿ ಕೋರ್ ಕಮಿಟಿ ಸಭೆಯನ್ನು ಕರೆಯಲಾಗಿದೆ. ಕೆಲವು ಪ್ರಮುಖರುಗಳಿಗೆ ಹೊಸ ಜವಾಬ್ದಾರಿಗಳನ್ನು ಕೂಡ ಅಮಿತ್ ಶಾ ಅವರು ನೀಡುವಂಥ ಸಾಧ್ಯತೆಯೂ ಕೂಡ ಇದೆ. ಯಾಕಂದರೆ ಅದು ಮೀಟಿಂಗ್ ಬಳಿಕ ಗೊತ್ತಾಗುತ್ತೆ. ವೀಣಾ, ಈಗಷ್ಟೇ ಮೀಟಿಂಗ್ ಆರಂಭ ಆಗಿದೆ. ಆದರೆ ಬಿಜೆಪಿಯಲ್ಲಿ ಇದ್ದಂಥ ಒಂದಿಷ್ಟು ಬಂಡಾಯ ಇರಬಹುದು, ಜೆಡಿಎಸ್ ಮತ್ತು ಬಿಜೆಪಿಯ ನಾಯಕರುಗಳ ಮಧ್ಯೆ ಇದ್ದಂಥ ಸಮನ್ವಯದ ಕೊರತೆ ಇರಬಹುದು. ಇದನ್ನು ಆರಂಭದಲ್ಲಿಯೇ ಸರಿ ಮಾಡಬೇಕು ಅನ್ನುವ ನಿಟ್ಟಿನಲ್ಲಿ ಬಿಜೆಪಿ ಈಗ ಮುಂದಾಗಿದೆ. ಕಳೆದ ಬಾರಿ ಕಾಂಗ್ರೆಸ್ ಮತ್ತು ಬಿಜೆಪಿ ಕಾಂಗ್ರೆಸ್ ಮತ್ತು ಜೆಡಿಎಸ್ ಮೈತ್ರಿಯನ್ನು ಮಾಡಿಕೊಂಡಿತ್ತು. ಆದರೆ ಅದರ ಲಾಭ ಏನೂ ಆಗಿರಲಿಲ್ಲ.
ಬಿಜೆಪಿ Yes. 25 ಲೋಕಸಭಾ ಕ್ಷೇತ್ರವನ್ನು ಗೆದ್ದಿತ್ತು, JDS 1 ಸ್ಥಾನವನ್ನು, ಕಾಂಗ್ರೆಸ್ 1 ಸ್ಥಾನಕ್ಕಷ್ಟೇ ತೃಪ್ತಿಯಾಗಿತ್ತು. ಹೀಗಾಗಿ ಕರ್ನಾಟಕದಲ್ಲಿ ಆದಂಥ ಮೈತ್ರಿ, ಅದು ಕಾಂಗ್ರೆಸ್ ಅಥವಾ JDS ಇರ್ಬೋದು, ಬಿಜೆಪಿ ಅಥವಾ JDS ಇರ್ಬೋದು, ಆ ಮೈತ್ರಿಯ ಆರಂಭದಲ್ಲಿ ಕಾರ್ಯಕರ್ತರುಗಳಿಗೆ ಯಾವ ರೀತಿಯ ಮನಸ್ಥಿತಿಯಲ್ಲಿದ್ದಾರೆ, ಅವರು ಇದನ್ನು ಒಪ್ಕೊಳ್ಳೋ ಸ್ಥಿತಿಯಲ್ಲಿದ್ದಾರೆ, ಇದನ್ನು ಹೇಗೆ ಮಂದಟ್ ಮಾಡಬೇಕು, ಇದನ್ನು ಹೇಗೆ ಟ್ಯಾಕಲ್ ಮಾಡಬೇಕು ಅನ್ನೋ ನಿಟ್ಟಿನಲ್ಲಿ Okay. ಅಮಿತ್ ಶಾ ಅವರು ಇವತ್ತು ಕರೆದಿರುವಂಥ ಈ ಕೋರ್ ಕಮಿಟಿ ಸಭೆ ಬಹಳ ಇಂಟ್ರೆಸ್ಟಿಂಗ್ ಆಗಿದೆ Yes. ಮತ್ತು ಅಷ್ಟೇ ಮಹತ್ವವನ್ನು ಪಡೆದುಕೊಂಡಿದೆ. ವೀಣಾ, ಎಸ್, ಥ್ಯಾಂಕ್ ಯು ರವಿ ತಮ್ಮೆಲ್ಲ ಮಾಹಿತಿಗಾಗಿ. ಇದು ಏಷ್ಯಾನೆಟ್ ನ್ಯೂಸ್ ನೆಟ್ವರ್ಕ್ ಪ್ರಸ್ತುತಿ. ನೀವು ನೋಡ್ತಿದ್ದೀರಾ ಏಷ್ಯಾನೆಟ್ ಸುವರ್ಣ ನ್ಯೂಸ್.